ಪ್ರಯತ್ನ ಕೂಡ ಮಾಡಿದ್ದಾರೆ. ಎಲ್ಲರೂ ಕೂಡ ನೋಡಿ ಸಾಂಗ್ಸ್ ನೋಡಿ ತುಂಬಾ ಎಂಜಾಯ್ ಮಾಡಿದ್ದಾರೆ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ಒನ್ ಟೈಮ್ ಬಂದು ಥಿಯೇಟರ್ ವಿಸಿಟ್ ಮಾಡಿ. ಸೊ ನಿಮ್ಗೆ ಏನೇ ಇದ್ರು ನಿಮಗೆ ಇಷ್ಟ ಆಗಲಿಲ್ಲ ಅಂತ ಒಂದು ರಿವ್ಯೂ ಹಾಕಿ. ಸೊ ನಾವು ಕೂಡ ಅದರಿಂದ ಕಲ್ತ್ಕೊಡ್ತೀವಿ ಏನು ನೆಕ್ಸ್ಟ್ ಮಾಡೋಣ ಅಂತ. ದಯವಿಟ್ಟು ಹೋಗಿ ನೀವು ಥಿಯೇಟರ್. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ಮಹೇಂದ್ರ, ಸುಖೀಭವ ಸಿನಿಮಾದ ನಾಯಕನಟ. ಇವತ್ತು ನಮ್ಮ ಸುಖೀಭವ ಸಿನಿಮಾ ರಿಲೀಸ್ ಆಗಿದೆ. ಪ್ರಸನ್ನ ಥಿಯೇಟ್ರಲ್ಲಿದ್ದೀನಿ. ತುಂಬ ಒಳ್ಳೆ ರೆಸ್ಪಾನ್ಸು ಆಡಿಯನ್ಸ್ ಕಡೆಯಿಂದ. ಆ ಶಿಳ್ಳೆಗಳು, ಆ ಚಪ್ಪಾಳೆಗಳು ಕೇಳೋಕ್ಕೆ ನಾನು ಆಲ್ಮೋಸ್ಟ್ ಒಂದು ಎರಡೂವರೆ ವರ್ಷದಿಂದ ಕಾಯ್ಕೊಂಡಿದ್ದೆ. ಸೊ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ನಾವು ಹುಡುಕ್ತಾ ಇದ್ದೀನಿ ವರ್ಡ್ಸು, ನಾನು ಹೆಂಗೆ ನನ್ನ ಖುಷಿನ ಹೇಳ್ಕೊಳ್ಳಿ ಅಂತ. ಬಟ್ ತುಂಬ ಖುಷಿ ಆಗ್ತಾ ಇದೆ. ನನ್ನ ಖುಷಿನ ಇನ್ನೂ ಮಲ್ಟಿಫೋಲ್ಡ್ಸ್ ಮಾಡಿ ಆಡಿಯನ್ಸ್ ಎಲ್ಲ ನೀವೆಲ್ಲರೂ ಒಂದ್ಸಲಿ ನಮ್ಮ ಟ್ರೈಲರ್ ನೋಡಿದ್ರೆ ನೀವು ಇನ್ನೂ ನಿಮಗೆ ಏನು ತುಂಬ ಇಷ್ಟ ಆಗುತ್ತೆ. ಸಿನಿಮಾನೂ ತುಂಬ ಇಷ್ಟ ಆಗುತ್ತೆ, ಟ್ರೈಲರು ತುಂಬ ಇಷ್ಟ ಆಗುತ್ತೆ. ಸೊ ಟ್ರೈಲರ್ ನೋಡಿ ನಮ್ಮ ಸಿನಿಮಾಗೆ ಬನ್ನಿ ಆ್ಯಂಡ್ ಸಿನಿಮಾಲ್ಲಿ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಿತಾ. ಈಗಷ್ಟೇ ಸಿನಿಮಾ ನೋಡ್ಕೊಂಡು ಬಂದರೆ ನಮ್ಮ ಸಿನಿಮಾ ಸುಖೀಭವ. ತುಂಬ ಖುಷಿ ಆಗ್ತಾ ಇದೆ. ಲೈಕ್ ಅದನ್ನ ಸ್ಪೀಚ್ಲೆಸ್ ಅಂತ ಹೇಳ್ಬೋದು. ನಾನು ಏನು ಹೇಳಲಿ ಅಂತ ಅರ್ಥ ಆಗ್ತಲ್ಲ. ಸೊ ಪ್ರಸನ್ನ ಥಿಯೇಟರ್ ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಪ್ರಸನ್ನ ಥಿಯೇಟರ್ ಅಂದರೆ ಇಟ್ ಇಸ್ ಲೈಕ್ ಎಮೋಷನ್. ಬಿಕಾಸ್ ನಾನು ಸಣ್ಣೋಳಿದ್ದಾಗಿಂದು ಈ ಒಂದು ಸಿನಿಮಾ ನೋಡ್ತಾ ಇದ್ದೆ ನನ್ನ ಕಸಿನ್ಸ್ ಜೊತೆ, ನನ್ನ ಫ್ಯಾಮಿಲಿ ಜೊತೆ. ಸೊ ಇವಾಗ ನನ್ನದೇ ಸಿನಿಮಾ ಇಲ್ಲಿ ರಿಲೀಸ್ ಆಗಿದೆ. ಬಿಗ್ ಸ್ಕ್ರೀನಲ್ಲಿ ನನ್ನ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನನ್ನ ಆಡಿಯನ್ಸ್ ಜೊತೆ ನೋಡೋಕ್ಕೆ ಇನ್ನೂ ಖುಷಿ ಆಗ್ತಾ ಇದೆ. ಒಂದು ಸೀನ್ಗೂ ಅವ್ರು ಎಂಜಾಯ್ ಮಾಡ್ತಾಯಿದ್ರು, ಕಿರ್ಚ್ತಾ ಇದ್ರು, ವಿಸಿಲ್ ಆಗ್ತಾಯಿದ್ರು. ಸೊ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ನೋಡಿ ಸುಖೀಭವ ನಮ್ಗೆ ಸಪೋರ್ಟ್ ಮಾಡಿ. ಗಿವ್ ಯುವರ್ ಬ್ಲೆಸ್ಸಿಂಗ್ಸ್ ಟು ಆಲ್ ಆಫ್ ಅಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೈತ್ರಿ ಜಗ್ಗಿ. ಇವತ್ತು ನಮ್ಮ ಸಿನಿಮಾ ಸುಖೀಭವ ರಿಲೀಸ್ ಆಗಿದೆ. ಸೊ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಒಂದಷ್ಟು ತುಂಬ ವಿಚಾರಗಳನ್ನ ಅಂದರೆ ಮನಸ್ಸಿಗೆ ತಟ್ಟೋ ಥರ ನಿರ್ದೇಶಕರು ಹೇಳಿದ್ದಾರೆ. ಸೊ ನೀವು ಖಂಡಿತವಾಗ್ಲೂ ನೀವು ಸಿನಿಮಾಗೆ ಬಂದರೆ ನಿಮಗೆ ಯಾವುದೇ ರೀತಿಯಾದಂಥ ಡಿಸಪಾಯಿಂಟ್ ಆಗೋದಿಲ್ಲ. ತಾಯಿ ಇದು ಎಷ್ಟು ಮುಖ್ಯ ಅಂದರೆ ತಾಯಿ ಬಾಂಧವ್ಯ ಎಷ್ಟು ಮುಖ್ಯ, ತಾಯಿ ವಾತ್ಸಲ್ಯ ಎಷ್ಟು ಮುಖ್ಯ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಫ್ರೆಂಡ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಮೊಬೈಲ್ ನೋಡ್ತಿರ್ತೀವಿ. ಸೊ ಆ ಮೊಬೈಲ್ನ ಬಿಟ್ಟು ನಾವು ಕೂತ್ಕೊಂಡು ಮಾತಾಡಿಕೊಂಡು ಒಬ್ರಿಗೊಬ್ರು ತುತ್ತು ತಿನ್ನಿಸ್ತಾ ಮಾತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ನಿರ್ದೇಶಕರು ತುಂಬ ಅಮೂಲ್ಯವಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದರಲ್ಲಿ ನನ್ನದೊಂದಷ್ಟು ಕಾಮಿಡಿ ಡೈಲಾಗ್ಸ್ಗಳು, ಕಾಮಿಡಿ ಬರ್ತಾ ಹೋಗುತ್ತೆ. ಅದರಲ್ಲಿ ತುಂಬಾ ಇಷ್ಟ ಆಗಿದ್ದು ನನಗೆ ಬಾದಲ್ಲಿ ಇರಬೇಕಾದ್ರೆ ಬಾರಲ್ಲಿ ಬಿಟ್ಟು ಹೋಗೋನಲ್ಲ ಫ್ರೆಂಡು, ಕರ್ಕೊಂಡೋಗಿ ಎಣ್ಣೆ ಕುಡಿಸ್ತಾನಲ್ಲ ಅವನು ನಿಜವಾದ ಫ್ರೆಂಡು ಅಂತ. ಅದು ತುಂಬ ಜನ ನನಗೆ ಹೇಳಿ ತುಂಬ ಖುಷಿಪಟ್ಟರು. ಸೊ ದಯವಿಟ್ಟು ಸುಖೀಭವ ಸಿನಿಮಾ ರಿಲೀಸ್ ಆಗಿದೆ. ಸೊ ಎಲ್ಲರೂ ಕೂಡ ಬಂದು ಸಿನಿಮಾವನ್ನು ಥಿಯೇಟ್ರಲ್ಲೇ ನೋಡಿ ಒಂದು ಒಳ್ಳೆ ಸಿನಿಮಾನ ಗೆಲ್ಲಿಸೋವಂಥ ಜವಾಬ್ದಾರಿ ನಿಮ್ದಾಗಿರುತ್ತೆ. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ರಾಘವೇಂದ್ರ. ಎಲ್ರಿಗೂ ನಮಸ್ಕಾರ. ನಮ್ಮ ಮೂವಿ ಸುಖೀಭವ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಆ ಸಿನಿಮಾನ ಯಾಕೆ ನೋಡಬೇಕು ಅಂತಂದರೆ ಅಪ್ಪ ಅಮ್ಮನ ವ್ಯಾಲ್ಯೂಸ್ ಈ ಸಿನಿಮಾ ನೋಡಿದ್ರೆ ಪಕ್ಕ ಗೊತ್ತಾಗುತ್ತೆ. ಯಾರು ಊರು ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಿದ್ದೀರೋ, ಯಾರು ಅಪ್ಪ ಅಮ್ಮನ ಮಿಸ್ ಮಾಡ್ಕೊತಿದ್ದೀರೋ ಅವರಿಗೆ 100% ಅವ್ರ ಅಪ್ಪ ಅಮ್ಮ ನೆನಪಾಗ್ತಾರೆ. ಅದು ಬಿಟ್ಟರೆ ಯಾರಿಗೆ ಸ್ಕೂಲಲ್ಲಿ ನೋವಾಗಿರುತ್ತೆ, ಫಸ್ಟ್ ಲವ್ ಆಗಿರುತ್ತೋ ಅದು ಮರ್ತಿರ್ತಾರೆ. ಯಾರೋ ಬಂದ್ಬಿಟ್ಟು ಹೇಳಿದ್ರು, ಅಣ್ಣ ನಾನು ಫಸ್ಟ್ ಲವ್ ನೆನಪಾಯ್ತು, ಬಟ್ ಅವ್ರಿಗೆ ಮದುವೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಮತ್ತೆ ಅವ್ರ ಹತ್ರ ಹೋಗ್ಬಿಟ್ಟು ಹೊಡೆದು ಕಳಿಸ್ತಾರೆ ಅಂತ ಹೇಳ್ಬಿಟ್ಟೆ. ಅಂದರೆ ನಿಮಗೆ ಫಸ್ಟ್ ಲವ್ 100% ನೆನಪಾಗುತ್ತೆ. ಮತ್ತು ನಾವು ಬೆಂಗಳೂರು ಬಿಸಿಲಿ ತುಂಬ ಬಿಸಿ, ಎಲ್ಲರೂ ಅವ್ರ ಲೈಫಲ್ಲೆಲ್ಲ ಬ್ಯುಸಿ ಆಗಿರ್ತಾರೆ, ಎಲ್ಲರೂ ಫೋನಲ್ಲಿ ಬ್ಯುಸಿ ಆಗಿರ್ತಾರೆ. ಅದು ಬಿಟ್ಬಿಟ್ಟು ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಊಟ ಮಾಡೋದು, ಆ ಪ್ರತಿಯೊಂದು ಚಿಕ್ಕದು ವ್ಯಾಲ್ಯೂಸ್ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತಂದರೆ ಈ ಸಿನಿಮಾನ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ ಪಕ್ಕ ನಿಮಗೆ 100% ಫೀಲ್ ಆಗುತ್ತೆ. ಥ್ಯಾಂಕ್ ಯು.